ರಾಜ್ಯದಲ್ಲಿ ಹೃದಯಾಘಾತದ ಸಾವಿನ ಪ್ರಕರಣಗಳು ನಿಲ್ತಾ ಇಲ್ಲ. ಅದರಲ್ಲೂ ಹಾಸನದಲ್ಲಿ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ರೈತರೊಬ್ಬರು ಇಡೀ ದಿನ ಕಷ್ಟಪಟ್ಟು ಜಮೀನಲ್ಲಿ ದುಡಿದು ಮನೆಗೆ ಬಂದ ರೈತರಿಗೆ ಹೃದಯಾಘಾತವಾಗಿ ಮೃತಪಟ್ಟಿದ್ದಾರೆ. ಹೃದಯಾಘಾತದಿಂದ ಅನ್ನದಾತರೊಬ್ಬರು ಮೃತಪಟ್ಟಿರ್ತಕ್ಕಂಥ ಘಟನೆ ಹಾಸನ ಜಿಲ್ಲೆಯಲ್ಲಿ ನಡೆದಿದೆ. 52 ವರ್ಷದ ಲಕ್ಷ್ಮಣ್ ಅನ್ನುವಂತಹ ವ್ಯಕ್ತಿ ಹೃದಯಾಘಾತಕ್ಕೆ ಬಲಿಯಾದಂತಹ ರೈತ. ಇವರು ಸಕಲೇಶಪುರ ತಾಲೂಕಿನ ಮೆಣಸಿನಮಕ್ಕಿ ಗ್ರಾಮದ ರೈತ ಅಂತ ಗೊತ್ತಾಗಿದೆ. ನಿನ್ನೆ ಜಮೀನಲ್ಲಿ ಕೆಲಸ ಮಾಡಿ ಮನೆಗೆ ಹಿಂತಿರುಗಿದ್ರು ಈ ರೈತ. ಮನೆಗೆ ಬಂದ ಕೂಡಲೇ ಎದೆನೋವು ಕಾಣಿಸ್ಕೊಂಡಿದೆ. ಕೂಡಲೇ ಆ್ಯಂಬುಲೆನ್ಸ್ಗೆ ಕರೆ ಮಾಡಿದ್ದಾರೆ ಕುಟುಂಬಸ್ಥರು. ಆದರೆ ಹಳ್ಳಿ ಅದು, ಆ್ಯಂಬುಲೆನ್ಸ್ ಮನೆ ಅಷ್ಟೊತ್ತಿಗೆ ಬರೋ ಅಷ್ಟರಲ್ಲಿ ಅವರು ಸಾವನ್ನಪ್ಪಿದ್ದಾರೆ. ಅಲ್ಲಿಗೆ 46 ದಿನಗಳಲ್ಲಿ 38 ಮಂದಿ ಹೃದಯಾಘಾತದಿಂದ ಹಾಸನ ಜಿಲ್ಲೆ ಒಂದರಲ್ಲೇ ಮೃತಪಟ್ಟಿದ್ದಾರೆ. ರೈತ ನೋಡಿ, ಅವ್ರಿಗೆ ಯಾವ ಸಿಂಪ್ಟಮ್ಸು ಇಲ್ಲ, ಏನೂ ಇಲ್ಲ. ಬೆವರು ಸುರಿಸಿ ದುಡಿತಾರೆ, ಜಮೀನಲ್ಲಿ ದುಡಿದು ಮನೆಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಜಿಮ್ನಲ್ಲಿ ಕೆಲವರು ಬೆವರು ಸುರಿಸಿ ಮನೆಗೆ ಬರ್ತಾರೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ. ಜಿಮ್ ಮಾಡ್ತಿರ್ಬೇಕಾದ್ರೇ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅರ್ಥನೇ ಮಾಡ್ಕೊಳಕ್ಕಾಗ್ತಾ ಇಲ್ಲ ಈ ಹಾರ್ಟ್ ಅಟ್ಯಾಕ್ ಪ್ರಕ್ರಿಯೆಯನ್ನು. ಯಾಕಾಗ್ತಾ ಇದೆ, ಏನು ಎತ್ತ ಅಂತ ಗೊತ್ತಾಗ್ತಾನೆ ಇಲ್ಲ. ಡಾಕ್ಟರ್ ಹತ್ರಕ್ಕೆ ಹೋದರೆ ಚೆನ್ನಾಗಿ ವ್ಯಾಯಾಮ ಮಾಡಿ, ವಾಕಿಂಗ್ ಮಾಡಿ, ಫಿಟ್ ಆ್ಯಂಡ್ ಫೈನ್ ಆಗಿರಿ ಅಂತಾರೆ. ಫಿಟ್ ಆ್ಯಂಡ್ ಫೈನ್ ಆಗಿದ್ದ ಪುನೀತ್ ರಾಜ್ಕುಮಾರ್ನೇ ಕಳ್ಕೊಂಡ್ಬಿಟ್ವಿ ನಾವು. ನಿಗೂಢವಾಗಿದೆ ಹೃದಯಾಘಾತದ ಪ್ರಕರಣಗಳು. ಕಾರಣ ಏನು ಅನ್ನೋದು ಇನ್ನೂ ನಿಗೂಢ ಆಯಿತಾ. ಎಷ್ಟೇ ತಜ್ಞರ ಸಮಿತಿ ಮತ್ತೊಂದು ಮಗದೊಂದು ಬಂದರೂ ಇದಕ್ಕೆ ಒಂದು ಸ್ಪೆಸಿಫಿಕ್ ರೀಸನನ್ನು ಕಂಡುಹಿಡಿಯೋಕ್ಕಾಗ್ತಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡ್ಕೊಳ್ಳೋಣ. ಶಶಿಧರ್, ಸೊ ಲಕ್ಷ್ಮಣ್ ಇವ್ರಿಗೆ 52 ವರ್ಷ ಮೃತಪಟ್ಟಂಥವ್ರು. ಇವ್ರಿಗೇನಾದರೂ ಬೇರೆ ಬೇರೆ ಕಾಯಿಲೆಗಳಿತ್ತಾ, ಈ ಹಿಂದೆ ಏನಾದರೂ ಹೃದ್ರೋಗಗಳಿತ್ತಾ, ಅಥವಾ ಆರೋಗ್ಯವಾಗಿದ್ದವರು ಏಕಾಏಕಿ ಮೃತಪಟ್ರ, ಏನಿದೆ ಡೀಟೇಲ್ಸ್? ಅರವಿಂದ್, ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವುಗಳು ಮುಂದುವರಿತಾನೆ ಇದೆ. ನಿನ್ನೆಯಷ್ಟೇ ಜಿಲ್ಲಾ ಉಸ್ತುವಾರಿ ಸಚಿವರಂತ KN ರಾಜಣ್ಣ ಅವರು ಅಧಿಕಾರಿಗಳಿಂದ ಸಭೆಯನ್ನು ನಡೆಸಿ ಹೃದಯಾಘಾತಕ್ಕೆ ಪ್ರಮುಖವಾದ ಕಾರಣಗಳೇನನ್ನು ಮೊದಲು ತಿಳಿದುಕೊಳ್ಳಿ, ಅವರ ಹಿಸ್ಟ್ರಿಯನ್ನು ಬರೆದಿಡಿ ಅಂತ ಸೂಚನೆ ನೀಡಿ ಹೇಳಿದರು. ಆದರೆ ನಿನ್ನೆ ಮಧ್ಯಾಹ್ನ ಸಹ ಬೆಂಗಳೂರು ಮೂಲದವರೊಬ್ಬರು ಹೃದಯಾಘಾತದಿಂದ ಕಾರಿನಲ್ಲೇ ಮೃತಪಟ್ಟಿದ್ದರು. ನಿನ್ನೆ ರಾತ್ರಿ ಸಹ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಮೆಣಸಿನಮಕ್ಕಿ ಗ್ರಾಮದ 52 ವರ್ಷದ ಲಕ್ಷ್ಮಣ್ ಹೃದಯಾಘಾತದಿಂದ ಸಾವನ್ನಪ್ಪಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಕೃಷಿಕರು ಆರೋಗ್ಯವಾಗಿರ್ತಾರೆ, ಅಲ್ಲದೆ ಇವರು ನಿನ್ನೆ ಇಡೀ ಕೃಷಿ ಜಮೀನಿನಲ್ಲಿ ಕೃಷಿ ಕೆಲಸ ಮಾಡಿ ಮನೆಗೆ ಬಂದಿರ್ತಾರೆ. ಮನೆಗೆ ಬಂದಂಥ ಸಂದರ್ಭದಲ್ಲಿ ಏಕಾಏಕಿ ಎದೆನೋವು ಕಾಣಿಸಿಕೊಂಡಿದೆ. ತನಗೆ ಎದೆನೋವು ಆಗ್ತಿರೋದನ್ನು ಕುಟುಂಬಸ್ಥರ ಬಳಿ ತಿಳಿಸಿದ್ದಾರೆ. ಕುಟುಂಬಸ್ಥರು ತಕ್ಷಣವೇ ಆಂಬುಲೆನ್ಸ್ಗೆ ಕರೆ ಮಾಡಿದ್ದಾರೆ. ಆಂಬುಲೆನ್ಸ್ ಇನ್ನೇನು ಮನೆ ಬಳಿ ಬರಬೇಕು ಅನ್ನೋಷ್ಟರಲ್ಲಿ ಅವರು ಅಲ್ಲೇ ಕುಸಿದು ಬಿದ್ದು ಸಾವನ್ನಪ್ಪಿರ್ತಕ್ಕಂಥವ್ರು. ಕುಟುಂಬಸ್ಥರು ಹೇಳುವ ಪ್ರಕಾರ ಅವರು ಆರೋಗ್ಯವಾಗಿ ಇದ್ದರು, ಅಲ್ಲದೆ ಪ್ರತಿನಿತ್ಯವೂ ಸಹ ಜಮೀನಲ್ಲಿ ಕೆಲಸವನ್ನು ಮಾಡ್ತಿದ್ರು. ಹಾಗಾಗಿ ಅವರು ಎಂದೂ ಸಹ ಆಸ್ಪತ್ರೆಗೆ ಹೋಗಿರಲಿಲ್ಲ. ಹಾಗಾಗಿ ಅವರು ಆರೋಗ್ಯವಾಗಿದ್ದಾಗಲೇ ಹೃದಯಾಘಾತವಾಗಿ ಸಾವನ್ನಪ್ಪಿರಂತ ಅವರು ಕುಟುಂಬಸ್ಥರು ಮಾಹಿತಿಯನ್ನು ನೀಡ್ತಾರೆ. ಸ್ಥಳಕ್ಕೆ ಏನು ತಾಲೂಕು ಆಸ್ಪತ್ರೆಯ ವೈದ್ಯರಿರ್ಬೋದು, ಸಿಬ್ಬಂದಿ ತೆರಳಿ ಅವರ ಮೃತದೇಹದ ಮರಣೋತ್ತರ ಪರೀಕ್ಷೆ ಮಾಡಿಸುವಂತೆ ಒಂದು ಮನವಿಯನ್ನು ಮಾಡಿದರೆ. ಆದರೆ ಅವರು ಮನೆಯಲ್ಲೇ ಸಾವನ್ನಪ್ಪಿರೋದ್ರಿಂದ ಅವರು ಸಹ ಮರಣೋತ್ತರ ಪರೀಕ್ಷೆಗೆ ಹಿಂದೇಟನ್ನು ಆಗ್ತಾ ಇರ್ತಕ್ಕಂಥದ್ದು. ಇದರಿಂದಾಗಿ ಹೃದಯಾಘಾತಕ್ಕೆ ನಿಖರವಾದ ಕಾರಣಗಳನ್ನು ತಿಳಿಯಲು ಈಗ ಏನು ಸಮಿತಿ ಮಾಡಿದರೆ ಅದಕ್ಕೆ ಅವರಿಗೆ ಸ್ವಲ್ಪ ಕಷ್ಟವಾಗ್ತಿದೆ. ಯಾಕೆಂದರೆ ಹೇಳಿಕೆಗಳಿಂದ ಮಾತ್ರ ಅವರು ಈಗ ವರದಿಯನ್ನು ಕೊಡಬೇಕಾಗಿದೆ. ಮತ್ತೊಂದೆಡೆ ಮೃತದೇಹದ ಮರಣೋತ್ತರ ಪರೀಕ್ಷೆಗೆ ಬಹುತೇಕ ಕುಟುಂಬಗಳು ಹಿಂದೇಟು ಆಗ್ತಾ ಇರೋದ್ರಲ್ಲಿ ಈ ಹೃದಯಾಘಾತ ಪ್ರಕರಣಗಳಿದೆ. ಇದು ಹೇಳಿಕೆ ಆಧಾರದ ಮೇಲೆ ವರದಿಯನ್ನು ಕೊಡಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತೊಂದೆಡೆ 8 ಮೃತದೇಹ ಮರಣೋತ್ತರ ಪರೀಕ್ಷೆಯಲ್ಲಿ 4 ಕಾರ್ಡಿಯಾಕ್ ಅರೆಸ್ಟಿಂದಲೇ ಸಾವನ್ನಪ್ಪಿದ್ದಾರೆ ಅಂತೇಳಿ ನಿನ್ನೆಯಷ್ಟೇ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದರು. ಆದರೆ ಹಾಸನ ಜಿಲ್ಲೆಯಲ್ಲಿ ಮಾತ್ರ ಜನರಲ್ಲಿ ಒಂದು ರೀತಿ ಆತಂಕ ದಿನೇ ದಿನೇ ಹೆಚ್ಚಾಗ್ತಿದೆ. ಯಾಕೆಂದರೆ ಪ್ರತಿನಿತ್ಯವೂ ಸಹ ಹೃದಯಾಘಾತದಿಂದ ಸಾವನ್ನಪ್ಪುತ್ತಿರೋ ಸಂಖ್ಯೆ ಹೆಚ್ಚುತ್ತಾ ಇರೋದ್ರಿಂದ ಸಹಜವಾಗಿ ಈಗ ಎಲ್ಲರಲ್ಲೂ ಆತಂಕ ಮನೆ ಮಾಡಿದೆ ಅಂತಲೇ ಹೇಳ್ಬೋದು. ಅರವಿಂದ್, ರೈಟ್, ಥ್ಯಾಂಕ್ ಯು ಶಶಿಧರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.